ಇನ್ನು ಕಿರಾನ ಬೆಟ್ಟದಲ್ಲಿ ಪರಮಾಣು ವಿಕಿರಣ ಸೋರಿಕೆ ಆಗಿಲ್ಲ ಅಂತ ಏನಾಗಿತ್ತು ಅಂತ ಹೇಳಿದ್ರೆ ಈ ಅಟ್ಯಾಕ್ ಆಗಿ ಕೌಂಟರ್ ಅಟ್ಯಾಕ್ ಸಂದರ್ಭದಲ್ಲಿ ನಮ್ಮ ಪರಮಾಣು ಘಟಕಕ್ಕೂ ಹಾನಿಯಾಗಿದೆ ಅನ್ನೋದಾಗಿ ಎಲ್ಲ ಹೇಳ್ಕೊಂಡಿತ್ತು ಪಾಕ್. ಅದಕ್ಕೆ ಸಂಬಂಧಪಟ್ಟಂತ ಸ್ಪಷ್ಟನೆ ಬರ್ತಾ ಇದೆ. ಕಿರಾನ ಬೆಟ್ಟದಲ್ಲಿ ಪರಮಾಣು ವಿಕಿರಣ ಸೋರಿಕೆ ಆಗಿಲ್ಲ. ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯಿಂದ ಬರ್ತಾ ಇರುವಂತ ಮಾಹಿತಿ ಇದು. ಪಾಕ್ನ ಸರ್ಗೋದಾ ವಾಯುನೆಲೆ ಮೇಲೆ ದಾಳಿಯಾಗಿತ್ತು. ಪಾಕಿಸ್ತಾನದಲ್ಲಿ ಅಣ್ವಸ್ತ್ರ ಗೋದಾಮಿಗೆ ಯಾವ ಹಾನಿಯೂ ಆಗಿಲ್ಲ. ಸರ್ಗೋದಾದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವಂತಹ ಕಿರಾನ ಬೆಟ್ಟ ಇದು. ಸರ್ಗೋದಾ ವಾಯುನೆಲೆ ಮೇಲೆ ನಮ್ಮ ಸೇನಾಪಡೆ ದಾಳಿಯನ್ನ ಮಾಡಿತ್ತು. ಬಟ್ ಆ ಸಂದರ್ಭ ಕಿರಾನ ಬೆಟ್ಟಕ್ಕೆ ಹಾನಿ ಆಗಿಲ್ಲ ಅನ್ನೋದಕ್ಕೆ ಕೆಲವೊಂದು ಸಾಕ್ಷ್ಯಗಳು ಕೂಡ ಸಿಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಇಲ್ಲಿ ಸಾಕ್ಷ್ಯ ಸಮೇತವಾಗಿ ಹೇಳ್ತಾ ಇದ್ದಾರೆ ಕಿರಾನ ಬೆಟ್ಟಕ್ಕೆ ಯಾವುದೇ ಹಾನಿ ಆಗಿಲ್ಲ. ಕಿರಾನ ಬೆಟ್ಟಕ್ಕೆ ಹಾನಿ ಆಗಿಲ್ಲ ಅಂತ ಹೇಳಿದ ಮೇಲೆ ಅಲ್ಲಿರುವಂತಹ ಅಣ್ವಸ್ತ್ರ ಪರಮಾಣುವಿನ ನೆಲೆ ಏನಿದೆ ಅಲ್ಲಿಗೂ ಕೂಡ ಯಾವುದೇ ಸಮಸ್ಯೆ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಧಿಕೃತ ಮೂಲಗಳಿಗೆ ಏನ್ ಹೇಳ್ತಾ ಇದೆ ಹರೀಶ್? ಹೌದು ಚೈತ್ರ, ಬಹು ಮುಖ್ಯವಾಗಿ ಭಾರತ ಏನು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ನಡೆಸಿತ್ತು ಉಗ್ರ ನೆಲೆಗಳ ವಿರುದ್ಧ. ನಂತರ ಪಾಕಿಸ್ತಾನ ಪ್ರತಿದಾಳಿಯನ್ನು ಭಾರತದ ಮೇಲೆ ನಡೆದಿತ್ತು. ಭಾರತ ಕೂಡ ಪ್ರತಿದಾಳಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಅನೇಕ ವಾಯು ನೆಲೆಗಳ ಮೇಲೆ ಭಾರತ ದಾಳಿಯನ್ನು ನಡೆಸಿತ್ತು. ಬಹು ಮುಖ್ಯವಾಗಿ ಸರ್ಗೋದಾ ವಾಯುನೆಲೆಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಕಿರಾನ ಬೆಟ್ಟಗಳ ಮೇಲೆಯೂ ಕೂಡ ದಾಳಿ ಆಗಿದೆ ಅನ್ನುವಂಥದ್ದನ್ನ ಚರ್ಚೆ ನಡೀತಾ ಇತ್ತು. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಚರ್ಚೆ ನಡೀತಾ ಇತ್ತು. ಮುಖ್ಯವಾಗಿ ಈ ಕಿರಾನ ಬೆಟ್ಟಗಳು ಯಾಕೆ ಮುಖ್ಯ ಆಗ್ತವೆ ಅಂತಂದ್ರೆ, ಪಾಕಿಸ್ತಾನ ಇಡೀ ತನ್ನ ಅಣ್ವಸ್ತ್ರಗಳನ್ನ ಅಲ್ಲೇ ಬಚ್ಚಿಟ್ಟಿದೆ, ಅಲ್ಲೇ ಅಣ್ವಸ್ತ್ರ ಗೋದಾಮ್ ಇದೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಭಾರತ ಅದನ್ನೇ ನೋಡಿ ಟಾರ್ಗೆಟ್ ಮಾಡಿದೆ. ಹೀಗಾಗಿ ಅಲ್ಲಿ ಅಣ್ವಸ್ತ್ರಗಳು ಸೋರಿಕೆ ಆಗ್ತಾ ಇದೆ, ಪರಮಾಣು ಸೋರಿಕೆ ಆಗ್ತಾ ಇದೆ. ಇದರಿಂದ ಅಲ್ಲಿನ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಮತ್ತು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಿದೆ ಅನ್ನುವಂಥದ್ದನ್ನ ಒಂದಷ್ಟು ಸುದ್ದಿ ಮಾಧ್ಯಮಗಳು ಸುದ್ದಿ ಮಾಡ್ತಾ ಇದ್ವು. ಆದರೆ ಈಗ ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಪಾಕಿಸ್ತಾನದ ಕಿರಾನ ಬೆಟ್ಟಗಳ ಮೇಲೆ ಯಾವುದೇ ರೀತಿಯಾದಂತಹ ಭಾರತ ದಾಳಿಯನ್ನ ಮಾಡಿಲ್ಲ, ಮತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ಅಣ್ವಸ್ತ್ರ ಕೂಡ ಸೋರಿಕೆ ಆಗಿಲ್ಲ ಅನ್ನುವಂತಹದ್ದು. ಬಹುಮುಖ್ಯವಾಗಿ ಸರ್ಗೋದಾ ವಾಯುನೆಲೆ ಮೇಲೆ ಮಾತ್ರ ದಾಳಿಯಾಗಿದೆ, ವಾಯುನೆಲೆಗೆ ಹಾನಿಯಾಗಿದೆ. ಬಿಟ್ರೆ ಸರ್ಗೋದಾ ವಾಯುನೆಲೆಯಿಂದ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಕಿರಾನ ಬೆಟ್ಟದ ಮೇಲೆ ಯಾವುದೇ ರೀತಿಯಂತ ದಾಳಿ ಆಗಿಲ್ಲ, ಮತ್ತೆ ಅಣ್ವಸ್ತ್ರ ಕೂಡ ಸೋರಿಕೆ ಆಗಿಲ್ಲ, ಯಾವುದೇ ರೀತಿಯಂತ ನ್ಯೂಕ್ಲಿಯರ್ ಕೂಡ ಸೋರಿಕೆ ಆಗಿಲ್ಲ, ಮತ್ತೆ ಇದರಿಂದ ಜನರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಬಹುಮುಖ್ಯವಾಗಿ ಪಾಕಿಸ್ತಾನ ಅಣ್ವಸ್ತ್ರಗಳನ್ನ ಎಲ್ಲಿ ಇಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಿರ್ಲಿಲ್ಲ, ಇಡೀ ಜಗತ್ತಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಇದರಿಂದ ಸ್ಪಷ್ಟ ಆಗ್ತಿದೆ ಕಿರಾನ ಬೆಟ್ಟದಲ್ಲಿ ಈ ಒಂದು ಅಣ್ವಸ್ತ್ರಗಳಿದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ರೈಟ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.